ಇಲ್ಲ ಇದೆಯಲ್ಲ ನಾಗರ ಹಾವು. ಮೈಸೂರಿನ ಕೆಡಿ ಸರ್ಕಲ್ ಭಾಗದಲ್ಲಿ ವಿಜಯನಗರ 2ನೇ ಹಂತಕ್ಕೆ ನಾವು ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಮನೆಯ ಗಾರ್ಡನ್ ಆವರಣದಲ್ಲಿ ಆ ಒಂದು ಹಾವು ಕಾಣಿಸ್ಕೊಂಡಿದೆ ಅಂತ ಹೇಳಿ ನಮಗೆ ಸಂರಕ್ಷಣೆಯ ಕರೆ ಬಂದಿದೆ. ಸೊ ತಕ್ಷಣ ಆ ಒಂದು ಲೊಕೇಶನ್ಗೆ ಹೋಗೋಣ, ಲೊಕೇಶನ್ ಅನ್ನು ತಲುಪೋಣ. ಆ ಒಂದು ಲೊಕೇಶನ್ಗೆ ತಲುಪಿದ ನಂತರ ನಮಗೆ ಹಾವು ಯಾವ ಸಂದರ್ಭದಲ್ಲಿದೆ ಅಂತ ಗೊತ್ತಾಗುತ್ತೆ. ಎಲ್ಲಿದೆಯಮ್ಮ ಹಾವು? ನೋಡ್ತಾ ಇದ್ದಾರೆ ಯಾರಾದರೂ? ಎಲ್ಲಿದೆಯಮ್ಮ? ಕಾಣಿಸ್ತಾ ಇದೆಯಾ? ಎಲ್ಲಿದೆಯಮ್ಮ? ಒಳಗಡೆನೇ ಇದೆಯಾ? ನೋಡಿದ್ರ ನೀವು ಪಕ್ಕ? ಗಿಡದ ಮೇಲೆ ಹತ್ತಿದ್ಯಾ? ಅಲ್ಲಿ ಕಾಣಿಸ್ತಾ ಇದೆಯಾ ಆ ಕಡೆಯಿಂದ? ಇಲ್ಲ 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 ಇದೆಯಲ್ಲ ನಾಗರ ಹಾವು. ಸ್ನೇಹಿತರೆ ನಮಸ್ಕಾರ. ಈ ಒಂದು ನಾಗರ ಹಾವಿನ ಸಂರಕ್ಷಣೆಯನ್ನು ನಾವು ಮುಗಿಸಿದ್ದೀವಿ. ಸೊ ನೀವೇನು ಅರ್ಥ ಮಾಡ್ಕೊಳ್ಬೋದು ಇದರಲ್ಲಿ ಅಂತಂದರೆ, ಗಿಡಗಳ ಮೇಲೂ ಕೂಡ ಹಾವುಗಳು ಕೂತಿರುತ್ತೆ. ಅದು ದಾಸವಾಳ ಗಿಡ ಆಗಿತ್ತು. ನೀವು ಬೆಳಗ್ಗೆ ಎದ್ದ ತಕ್ಷಣ 5:30-6 ಗಂಟೆಗೆ ಸುಮಾರು ಜನ ಎದ್ದೇಳ್ತೀರಾ, ದೇವ್ರ ಪೂಜೆಗೆ ಹೂವು ಇಡಬೇಕು ಅಂತ ಅಂದ್ಬಿಟ್ಟು ಗಿಡಗಳಿಗೆ ಕೈ ಹಾಕಿ ಹೂವನ್ನು ಕಿತ್ತುತ್ತಾ ಇರ್ತೀರ. ಅಂಥ ಸಮಯದಲ್ಲಿ ಈ ರೀತಿ ಹಾವುಗಳು ಇರಬಹುದು. ಸೊ ನೀವು ಕೇರ್ಫುಲ್ಲಾಗಿ ಆ ಒಂದು ಹೂವನ್ನು ತಗೊಳ್ಬೇಕು ಅಂತಂದರೆ, ಇಲ್ಲ ಒಂದು ಟಾರ್ಚನ್ನು ಯೂಸ್ ಮಾಡಬೇಕು, ಇಲ್ಲ ನಾಳೆ ಬೆಳಗ್ಗೆಗೆ ಬೇಕಾಗಿರ್ತಕ್ಕಂಥದ್ದನ್ನು ಹಿಂದಿನ ದಿನ ಸಾಯಂಕಾಲನೇ ತೆಗೆದು ಮನೆ ಒಳಗಡೆ ಇಟ್ಕೊಂಡ್ರೆ ನೀವು ಕೂಡ ಸೇಫ್ ಆಗಿರ್ತೀರ. ಬೆಳಕಿರೋ ಟೈಮಲ್ಲೇ ನಿಮಗೆ ಯಾವ್ದಾರ ಹಾವು ಅಥವಾ ಇನ್ನಿತರ ಪ್ರಾಣಿ ಯಾವ್ದಾರ ಒಂದು ಗಿಡದ ಮೇಲೆ ಇತ್ತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಟಾರ್ಚನ್ನ ಯೂಸ್ ಮಾಡಿ ಬೆಳಗ್ಗೆ, ಯಾಕಂದರೆ ಸುಮಾರು ಜನ ನಾನು ಕೇಳಿರೋ ಹಂಗೇನೆ ಹೂ ತಗೊಳ್ಬೇಕಾದ್ರೇ ಹಾವು ಕಾಣಿಸಿದ್ದು ಗಿಡದ ಮೇಲೆ ಅಕ್ಕಪಕ್ಕ ಅಂತ ಹೇಳ್ತಾರೆ. ಮತ್ತು ನಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಮಕ್ಕಳು ಗಾರ್ಡನಲ್ಲಿ ಗಿಡದ ಪಕ್ಕ ಆಟಾಡ್ತಾ ಇರ್ತಾರೆ, ಮರ ಹತ್ತಾ ಇರ್ತಾರೆ, ಗಿಡದ ಎಲೆ ಕಿತ್ತದು ಅದು ಇದು ಏನೇನೋ ಚೇಷ್ಟೆ ಮಾಡ್ತಾ ಇರ್ತಾರೆ ಮಕ್ಕಳು. ಸೊ ಅಂಥ ಸಿಚುವೇಶನಲ್ಲಿ ದಯವಿಟ್ಟು ಮಕ್ಕಳನ್ನ ಗಿಡಗಳ ಹತ್ರ ಬಿಡಕ್ಕೆ ಹೋಗಬೇಡಿ. ಒಂದು ಸಣ್ಣ ಮರಿಯೂ ಕೂಡ ಆ ಒಂದು ಗಿಡದ ಮೇಲೆ ಕೂತಿರಬಹುದು. ಆ ಒಂದು ಏನಾರೋ ಒಂದು ಅಪಘಾತಗಳು ಆ ಒಂದು ಸಿಚುವೇಶನ್ ಇಂದ ಆಗ್ಬಹುದು.